ನಾಗಮಂಗಲದಲ್ಲಿ ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಣದಂತೆ ಇದೆ. ಸಿಕ್ಕ ಕಡೆಗಳಲ್ಲಿ ಕಿಡಿಗಳಿಂದ ನಿನ್ನೆ ರಾತ್ರಿ ದಾಳಿ ಆಗಿದೆ. ಕಾರ್ ಜಖಮ್ ಆಗಿದೆ. ಪೈಪ್ಗಳು, ಟಿವಿಗಳಿಗೆ ಬೆಂಕಿ ಹಚ್ಚಿಸಲಾಗಿದೆ. ಅದೇ ರೀತಿ ನಗರದ ಹಲವೆಡೆ ಕಲ್ಲೆಸೆತ ಕೂಡ ಆಗಿದೆ. ಬೆಂಕಿ ಹಚ್ಚಿ ವಿಕೃತಿ ಮಾಡಿದಂಥ ಅನೇಕ ಕಿಡಿಗೇಡಿಗಳು ಅವರನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ದೃಶ್ಯ ನೋಡ್ತಾ ಇದ್ದೀರಾ, ಈಗ ಬೈಕ್ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಬೈಕ್ ದಾಳಿ ಮಾಡಿ ಸಂಪೂರ್ಣವಾಗಿ ಬೈಕನ್ನು ಜಖಮ್ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ರಾಮ್ ಸ್ಥಳದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಾವೀಗ ನಾಗಮಂಗಲದ ಮೈಸೂರು ರಸ್ತೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ನಿನ್ನೆ ರಾತ್ರಿ ಕಿಡಿಗೇಡಿಗಳು ಯಾವುದನ್ನು ನೋಡದೆ ಅಂದರೆ ಸಿಕ್ಕಂತೆ ಅವರು ತಮ್ಮ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ನಿಂತಿರುವಂಥದ್ದು ಈ ಒಂದು ಕಾರು. ಅಂದರೆ ಮೈಸೂರು ರಸ್ತೆಯಲ್ಲಿ ನಿಲ್ಲಿಸಲಾಗಿದ್ದಂಥ ಈ ಕಾರಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಯಾಕಂದರೆ ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಮೆರವಣಿಗೆಗೆ ಅಡ್ಡಿಪಡಿಸಲಾಯಿತು ಅಂತೇಳಿ ಏನು ಆ ಒಂದು ಮಾತಿನ ಚಕಮಕಿ ಆರಂಭವಾಯಿತು. ಮಾತಿನ ಚಕಮಕಿ ನಂತರ ಕಲ್ಲು ತೂರಾಟ ನಡೀತು. ಕಲ್ಲು ತೂರಾಟ ಆದ ನಂತರ ಸಿಕ್ಕ ವಾಹನಗಳಿಗೆ ಕಲ್ಲನ್ನು ಬಿಸಾಕುವಂಥದ್ದು ಮತ್ತು ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕೃತ್ಯವನ್ನು ಮಾಡಿದರು. ಅದೇ ರೀತಿಯಾಗಿ ಈ ಒಂದು ಮೈಸೂರು ರಸ್ತೆಯಲ್ಲಿ ನಿಂತಿದ್ದಂಥ i10 ಕಾರಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಹೀಗಾಗಿ ಕಾರಿನ ಹಿಂಭಾಗದ ಗಾಜು ಸಂಪೂರ್ಣವಾಗಿ ಪುಡಿಯಾಗಿದೆ. ಮತ್ತು ಇದರ ಜೊತೆಗೆ ನೀವು ಅದರ ಮುಂಭಾಗದಲ್ಲಿ ನೋಡ್ಬೋದು, ಅಂದರೆ ಆ ಒಂದು ಅಂಗಡಿಯ ಹೊರಭಾಗದಲ್ಲಿದ್ದಂತಹ ಪೈಪ್ಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅಲ್ಲಿದ್ದಂತಹ ಅಂದರೆ ರಿಪೇರಿಗೆ ಬಂದಂತಹ ಟಿವಿಗಳಿಗೂ ಸಹ ಬೆಂಕಿಯನ್ನು ಹಚ್ಚಿದ್ದಾರೆ. ಹೀಗಾಗಿ ಈ ಒಂದು ಕೃತ್ಯದಲ್ಲಿ ಆ ಒಂದು ಪೈಪ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ ಮತ್ತು ಆ ಟಿವಿಗಳು ಸಹ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾವೆ. ಇದು ಕೇವಲ ಆ ಗಲಾಟೆ ಆರಂಭವಾದ ಸ್ಥಳದಲ್ಲಿ ಮಾತ್ರವಲ್ಲ, ನಾಗಮಂಗಲದ ಬಹುತೇಕ ಪ್ರದೇಶಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಗಲಾಟೆಯಲ್ಲಿ ಭಾಗಿಯಾದವರು ಯಾರಿದ್ರೋ ಅವರನ್ನು ಟಾರ್ಗೆಟ್ ಮಾಡುವಂಥದ್ದಾಗಿರಲಿಲ್ಲ. ಇಡೀ ನಾಗಮಂಗಲದಲ್ಲಿ ಒಂದು ರೀತಿಯಾದಂಥ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಿಡಿಗೇಡಿಗಳು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾರೆ. ಕೇವಲ 1, 2, 3 ಕಡೆಗಳಲ್ಲಿ ನಡೆದಿರುವಂಥಲ್ಲ, ನಾಗಮಂಗಲದ ಒಳಭಾಗದಲ್ಲಿ ಮತ್ತು ನಾಗಮಂಗಲದ ಹೊರಭಾಗದಲ್ಲಿಯೂ ಸಹ ಇದೇ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾರೆ. ಹೀಗಾಗಿಯೇ ಪೊಲೀಸರು ಏನು ನಿನ್ನೆ ನಡೆದಂತಹ ಘಟನೆಯಲ್ಲಿ ಆ CC ಕ್ಯಾಮರಾಗಳನ್ನು ಆಧರಿಸಿ 46 ಜನರನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಇನ್ನೂ ಸಹ ಆ ರೀತಿಯ ದುಷ್ಕೃತ್ಯವನ್ನು ಎಸಗಿದಂಥ ಸಂಖ್ಯೆ ಹೆಚ್ಚಾಗಿರೋದ್ರಿಂದಾಗಿ ತನಿಖೆ ಪ್ರಗತಿಯಲ್ಲಿದೆ. ಯಾರ್ಯಾರು ಈ ಕೃತ್ಯವನ್ನು ಮಾಡಿದರೆ ಅವರೆಲ್ಲರನ್ನೂ ಸಹ ವಶಕ್ಕೆ ಪಡ್ಕೊಳ್ತೇವೆ, ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೇವೆ ಅಂತೇಳಿ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾಗಮಂಗಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಬೇಕಾದರೂ ಆ ಜ್ವಾಲೆ ಕಿಡಿಯಾಗಿ ಮತ್ತೆ ಒತ್ಕೊಳ್ಬೋದು. ಹೀಗಾಗಿಯೇ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಆಯಾ ಪ್ರದೇಶಗಳಲ್ಲಿ ಸೂಕ್ತ ಭದ್ರತೆಯನ್ನು ಒದಗಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮಂಡ್ಯ.